ಹರಿ ಓಂ. ನಾನು ನೇಹಾ. ಇದು ದೇವಿ ಮಹಾತ್ಮೆ, ಕಾಳಿಕಾ ಪುರಾಣವೆಂಬ ವಚನ ಶ್ರೀ ದೇವಿ ಮಹಾತ್ಮೆ ಗ್ರಂಥವಾಗಿರುವುದು. ಇದು ನವರಾತ್ರಿಯಲ್ಲಿ ಈ ಪುರಾಣ ಗ್ರಂಥವನ್ನು ಓದುತ್ತಾರೆ. ಕೊಂಡು ಚಿದಾನಂದಾತ್ಮ ಗುರು ಶ್ರೇಷ್ಠನನ್ನು ಕಾಪಾಡಬೇಕು ಎಂದೆವು. ತ್ರಿಮೂರ್ತಿ ವರದೋ ನಾಮವೆಂಬ ದ್ವಿತೀಯ ಅಧ್ಯಾಯವು ಮುಗಿದುದು. ಈ ರೀತಿ ಚಕ್ಷುರನು ಸಾಯಲು ಆ ಕ್ಷಣ ದೇವತೆಗಳು ಅದನ್ನು ಕಂಡು ದೇವಿಯನ್ನು ಕುರಿತು, ತಾಯೇ, ನೀನು ನಮ್ಮೆಲ್ಲರನ್ನು ರಕ್ಷಿಸಿದೆ, ಸಜ್ಜನರ ಬಂಧು ನೀನು, ದುರ್ಜನರನ್ನು ಶಿಕ್ಷಿಸುವ ಮಹಾಮಾತೆ, ನಿನಗೆ ಜಯವಾಗಲಿ ಎಂದು ಧ್ಯಾನಿಸಿ ಚಿದಾನಂದಾತ್ಮ ಗುರುವರನನ್ನು ನೆನೆದರು. ಚಕ್ಷುರವಧೆ ಎಂಬ ಷಷ್ಠೋಧ್ಯಾಯವು ಮುಗಿದುದು. ಮಹಿಷಮರ್ದಿನಿ ಗಾಯತ್ರಿ. ಓಂ ಮಹಿಷಮರ್ದಿನಿ ಚ ವಿದ್ಮಹಿ ದುರ್ಗಾಯೈ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಈ ಪುರಾಣ ಗ್ರಂಥವಾದ ದೇವಿ ಮಹಾತ್ಮೆಯನ್ನು ಓದಿದರೆ ಸುಖ, ಶಾಂತಿ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಒಳ್ಳೆಯ ನೆಮ್ಮದಿ ವಾತಾವರಣ ಇರುತ್ತೆ. ನನ್ನ ತಾಯಿ ಇದನ್ನು ಓದುತ್ತಿದ್ದರು. ನಂತರ ಅವರನ್ನು ನೋಡಿ ನಾನು ಓದಲು ಶುರು ಮಾಡಿದೆ. ಈ ದೇವಿ ಮಹಾತ್ಮೆ ಓದೋಕ್ಕೆ ಶುರು ಮಾಡಿದ ಮೇಲೆ ನನಗೆ ತುಂಬ ಒಳ್ಳೆಯದಾಗಿದೆ. ಇದನ್ನು ನೋಡಿ ನನ್ನ ಸ್ನೇಹಿತರು, ಬಂಧುಗಳು ಓದಲು ಶುರು ಮಾಡಿದ್ದಾರೆ. ಅವರಿಗೂ ಒಳ್ಳೆಯದಾಗಿದೆ ಎಂದು ಹೇಳಿದ್ದಾರೆ. ನೀವು ಕೂಡ ಓದಬಹುದು. ದಿನ ಓದಬೇಕು ಅಂತೇನಿಲ್ಲ. ನವರಾತ್ರಿಯಲ್ಲಿ ಅಮಾವಾಸ್ಯೆ, ಪೌರ್ಣಿಮೆ, ಅಷ್ಟಮಿಯಲ್ಲಿ ಓದಬಹುದು. ನಾನು ಪ್ರತಿ ನವರಾತ್ರಿಯಲ್ಲಿ ಬಿಡದೆ 9 ದಿನ ಅಧ್ಯಾಯಗಳು ಓದುತ್ತೇನೆ. 10ನೇ ದಿನಕ್ಕೆ ಈ ಪುಸ್ತಕ ಪೂರ್ತಿ ಓದಿ ಮುಗಿಸಬೇಕು. ನಿಮಗೂ ಒಳ್ಳೆಯದಾಗುತ್ತದೆ. ನೀವು ಓದಿ ಬೇರೆಯವರಿಗೂ ತಿಳಿಸಿ. ನಿಮಗೆ ಆದ ಅನುಭವವನ್ನು ಬೇರೆಯವರಿಗೂ ಹಂಚಿಕೊಳ್ಳಿ. ಶುಭ ದಿನ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.